ಸ್ಪೆಷಲ್, ಯಾಕಂದರೆ ನಿರ್ಮಾಣ ಮಾಡಿರುವಂಥದ್ದು ಕ್ರಿಯೇಟಿವ್ ಆಗಿ. ಸೊ ಹೇಗೆ ಅನಿಸ್ತಾ ಇದೆ ರೆಸ್ಪಾನ್ಸ್ ನೀವು ಕೇಳಿದಾಗ? ಇಲ್ಲ, ತುಂಬ ಖುಷಿಯಾಗುತ್ತೆ. ನಾವು ಫಸ್ಟಿಂದ ನಂಬಿದ್ದೆ ಕಂಟೆಂಟ್ನ. ನಿಮ್ಮ ಫುಲ್ಲು ಪಿಕ್ಚರ್ ನೋಡಿದ್ರೆ ನಿಮಗೆ ನಾವು ಎಲ್ಲೂ ಆ್ಯಕ್ಷನ್ ಮಾಡಬೇಕು, ಅದು ಮಾಡಬೇಕು, ಹೀರೋ ಇಂಟ್ರೊಡಕ್ಷನ್ ಮಾಡಬೇಕು, ಎಲಿವೇಷನ್ ಏನೂ ಮಾಡಿಲ್ಲ. ಕಂಟೆಂಟ್ನ ತುಂಬ ಚೆನ್ನಾಗಿ ನಂಬಿದ್ವಿ. ಆ ಲೈನ್ನ ತುಂಬ ಚೆನ್ನಾಗಿ ನಂಬಿ ಆ ಲೈನ್ ಮೇಲೆ ರಿಸ್ಕ್ ತೊಗೊಂಡಿದ್ದೆ. ಸೊ ಆ ರೀಸನ್ಗೋಸ್ಕರನೇ ಇವತ್ತು ಈ ರಿಸಲ್ಟ್ ಎಲ್ಲ ಅನಿಸುತ್ತೆ ನನಗೆ. ಮೊನ್ನೆ ಮೈಸೂರು DRC ತುಂಬ ಚೆನ್ನಾಗಾಯಿತು, ನೆನ್ನೆ ಒರಾಯನ್ ಕೂಡ ತುಂಬ ಚೆನ್ನಾಗಿತ್ತು, ಇವತ್ತು ಅಷ್ಟೇ ಓಪನಿಂಗ್ ತುಂಬ ಚೆನ್ನಾಗಾಯಿತು. ಸೊ ತುಂಬ ಖುಷಿಯಾಗತ್ತೆ. ತುಂಬ ಖುಷಿಯಾಗುತ್ತೆ. ಆ್ಯಕ್ಚುಲಿ ಕಂಟೆಂಟ್ನ ನಮ್ಮದವ್ರಿಗೆ ಯಾವತ್ತೂ ಮೋಸ ಆಗಲ್ಲ, ಕನ್ನಡದವ್ರು ಯಾವತ್ತೂ ಕೈ ಬಿಟ್ಟಿಲ್ಲ. ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಸಿನಿಮಾಗಳು ಯಾಕೆ ಇಷ್ಟು ಚೆನ್ನಾಗಾಗತ್ತೆ ಅನ್ನೋದೊಂದು ನಮಗೂ ಕ್ಯೂರಿಯಾಸಿಟಿ ಇತ್ತು. ಈಗ ನಮಗೆ ಅನ್ನಿಸ್ತಿದೆ ಆ್ಯಕ್ಚುಲಿ ಈ ಥರದ ಸಿನಿಮಾಗಳು ಮಾಡಿದಾಗ ತುಂಬ ಚೆನ್ನಾಗಾಗತ್ತೆ. ಎಲ್ಲರೂ ಇದೇ ಥರ ಸಿನಿಮಾಗಳು ಮಾಡಿದ್ರೆ ಕನ್ನಡ ಇಂಡಸ್ಟ್ರಿ ತುಂಬ ಚೆನ್ನಾಗಾಗತ್ತೆ ಅಂತ ನಮ್ಮ ಮಾತು. ನಿಮ್ಮ ಆತ್ಮೀಯರು ಇರಬಹುದು ಕನ್ನಡ ಇಂಡಸ್ಟ್ರಿನಲ್ಲಿ, ಯಾರ್ಯಾರು ಸದ್ಯಕ್ಕೆ ಈ ಸಿನಿಮಾ ನೋಡ್ತೀವಿ ಅಂತ ಹೇಳಿದ್ದಾರೆ? ಎಲ್ಲರೂ ಪ್ರತಿಯೊಬ್ಬರು ನೋಡ್ತಿದ್ದಾರೆ. ಎಲ್ಲರೂ ಬಂದು ನೆನ್ನೆ ಕೂಡ ನಮ್ಮ ಜೊತೆ ಒಟ್ಟು ನೋಡಿದ್ರು. ಎಲ್ಲರಿಗೂ ಅಲ್ಲಲ್ಲಿ ಅವ್ರವ್ರಿಗೆ ಹತ್ರ ಎಲ್ಲೆಲ್ಲಾಗುತ್ತೆ ಆ ಥರ ಅರೇಂಜ್ ಮಾಡ್ಕೊಡ್ತಾ ಇದ್ವಿ. ರಾಗಿಣಿ ಅವ್ರು ನೋಡ್ತಿದ್ದಾರೆ, ಧನಂಜಯ್ ಅವ್ರು ನೋಡ್ತಾ ಇದ್ದಾರೆ, ಮಿಲನ, ಸುನಿಲ್, ಎಲ್ಲ ಫ್ರೆಂಡ್ಸು, ಓವರಾಲ್ ಎಲ್ಲ ಫ್ರೆಂಡ್ಸ್ಗಳು ಕೂಡ ನೋಡ್ತಾ ಇದ್ದಾರೆ. ಈಗ ಸರ್ ಒಂದು ವಾರದಲ್ಲಿ ಇಷ್ಟಿಷ್ಟು ಸಿನಿಮಾ ರಿಲೀಸ್ ಆಗ್ತವೆ. ಸೊ ಇವತ್ತಷ್ಟು ಒಂದು 4-5 ಸಿನಿಮಾಗಳು ರಿಲೀಸ್ ಆಗಿರೋದು. ಥಿಯೇಟರ್ ವೈಸ್ ಏನಾದರೂ ನಿಮ್ಗೆ ಕಷ್ಟ ಆಯಿತಾ ಅಥವಾ ಎಲ್ಲವೂ ಸಿಕ್ಕಿದೆಯಾ? ನಾನು ತುಂಬ ನಂಬೋದೇನು ಅಂದರೆ ಕಂಟೆಂಟ್ ತುಂಬ ಚೆನ್ನಾಗಿದ್ದಾಗ ನಮಗೆ ಡಿಸ್ಟ್ರಿಬ್ಯೂಷನ್ ವೈಸೂ ಯಾವತ್ತೂ ಪ್ರಾಬ್ಲಮ್ ಆಗಲಿಲ್ಲ. 4-5 ಡಿಸ್ಟ್ರಿಬ್ಯೂಟರ್ಸ್ಗಳೇ ಅವರಾಗಿದ್ದವರೇ ವ್ಯಾಲೆಂಟೈನ್ ಆಗಿ ಕಾಲ್ ಮಾಡಿ ಸಿನಿಮಾನ ನಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಕೇಳೋದು. ಅದರಲ್ಲಿ ದಿ ಬೆಸ್ಟ್ ಯಾರಿದ್ದಾರೆ ಅವ್ರಿಗೆ ಕೊಟ್ವಿ. ದೆನ್ ನನ್ನ ಹಿಂದಿನ ಸಿನಿಮಾಗಳಿಗೆ ಈ ಥರ ಆಗಿರಲಿಲ್ಲ. ಗಾಂಧಿನಗರದಲ್ಲೇ ನಮಗೆ 3 ಥಿಯೇಟರ್ ಆಫರ್ ಮಾಡಿದ್ರು. ತ್ರಿವೇಣಿ ಆಫರ್ ಮಾಡಿದ್ರು, ಅನುಪಮ ಮಾಡಿದ್ರು, ನರ್ತಕಿ ಮಾಡಿದ್ರು. ಮತ್ತು ನಾವು ಯಾರಿಗೂ ಇಲ್ಲಿ ರೆಂಟ್ ಕಟ್ಟಿಲ್ಲ, ಎಲ್ಲ ಶೇರ್ ಬೇಸಿಸ್ನಲ್ಲೇ ಮಾಡ್ತಿದ್ವಿ. ಆಲ್ ಓವರ್ ದಿ ಕರ್ನಾಟಕ ನಮಗೆ 110 ಥಿಯೇಟರ್ ಸಿಕ್ಕಿದೆ ನೆನ್ನೆವರೆಗೂ. ಒಳ್ಳೆ ಪ್ರೈಮ್ ಟೈಮ್ ಮಾಲ್ಗಳಲ್ಲಿ ಸಿಕ್ಕಿದೆ. ಕಂಟೆಂಟ್ ಚೆನ್ನಾಗಿತ್ತು, ಪಬ್ಲಿಸಿಟಿ ವೈಸ್ ತುಂಬ ಚೆನ್ನಾಗಾಯಿತು ಅಂದರೆ ಆಟೋಮೆಟಿಕ್ಕಾಗಿ ಕನ್ನಡ ಜನರೇ ತೊಗೋತಾರೆ. ಎಲ್ಲ ಮಾಲವ್ರು ಸಪೋರ್ಟ್ ಮಾಡ್ತಾರೆ, ಥಿಯೇಟರ್ ಅವ್ರು ಸಪೋರ್ಟ್ ಮಾಡ್ತಾರೆ ಅನ್ನೋಕ್ಕೆ ನಮ್ಮ ಟೀಮೇ ಇದ್ದಾರೆ.